ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಪ್ರಿಷಾ ಎಂಬ್ರಾಯ್ಡ್ರಿ. ಇವತ್ತು ನಾವು ಆರಿ ನೀಡಲ್ನ ಯೂಸ್ ಮಾಡೋಕ್ಕಿಂತ ಮುಂಚೆ ಅದನ್ನ ಹೇಗೆ ಸೆಕ್ಯೂರ್ ಮಾಡಬೇಕು ಅನ್ನೋದನ್ನ ನೋಡೋಣ. ನಾನಿಲ್ಲಿ 3 ಥರ ತೋರಿಸ್ತೀನಿ. 2 ಥ್ರೆಡ್ಡಿಂದು, ಒಂದು ನಾರ್ಮಲ್ ಪೆನ್ ಥರ ಯೂಸ್ ಮಾಡೋದು. ಮೊದಲಿಗೆ ನಾನು ಯೂಸ್ ಮಾಡೋ ಒಂದು ನೀಡಲ್ನ ತಗೊಂಡಿದ್ದೀನಿ. ನಾನಿಲ್ಲಿ 9 ನಂಬರ್ದು ತಗೊಂಡಿದ್ದೀನಿ. ಇದನ್ನ ನಾನು ಸಿಲ್ಕ್ ಥ್ರೆಡ್ ಹಾಕ್ಲಿಕ್ಕೆ ಯೂಸ್ ಮಾಡೋ ಅಂಥದ್ದು. ಇದನ್ನ ನಾನು ಥ್ರೆಡ್ಡಿಂದ ಸುತ್ತುತ್ತೀನಿ. ಅದಕ್ಕೆ ಬೇಕಾಗಿರೋದು ಒಂದು 3-4 ಥರ ಥ್ರೆಡ್ಡು ಮತ್ತು ಫ್ಯಾಬ್ರಿಕ್ ಗ್ಲೂ. ಈಗ ಮೊದಲಿಗೆ ನಾನು ಎಲ್ಲ ಥ್ರೆಡ್ನ ಒಂದು ಸಮಕ್ಕೆ ಜೋಡಿಸ್ಕೋತೀನಿ. ನಾನಿಲ್ಲಿ ಒಟ್ಟು 5 ಥರ ಥ್ರೆಡ್ನ ತೊಗೊಂಡಿದ್ದೀನಿ. ನೀವು ಎಷ್ಟು ಎಳೆ ಥ್ರೆಡ್ನ ತಗೋತೀರೋ ಅಷ್ಟು ಬೇಗ ನೀಡಲು ರೆಡಿ ಆಗುತ್ತೆ. ನೋಡಿ, ನಾನಿಲ್ಲಿ ಎಲ್ಲ ಎಳೆನೂ ಒಂದೇ ಸಮಕ್ಕೆ ಇಟ್ಕೊಂಡು ಫಸ್ಟು ನೀಡಲ್ಗೆ ಒಂದು ಅರ್ಧ ಭಾಗವರೆಗೆ ಫ್ಯಾಬ್ರಿಕ್ ಗ್ಲೂನ ಹಾಕ್ತಾ ಇದ್ದೀನಿ. ಸ್ವಲ್ಪ ಜಾಸ್ತಿನೇ ಹಾಕ್ಕೊಳ್ಳಿ, ಯಾಕಂದರೆ ನಾವು ಥ್ರೆಡ್ ಹಾಕಿದಾಗ ಅದು ಕರೆಕ್ಟಾಗಿ ಸ್ಟಿಕ್ ಆಗಬೇಕು. ನೋಡಿ, ಈ ಥರ ನೀಡಲ್ನ ಒಂದು ಕಡೆ ಇಟ್ಕೊಂಡು ದಾರ ಸುತ್ತುತ್ತಾ ಹೋಗ್ತೀನಿ. ಯಾವಾಗಲೂ ಥ್ರೆಡ್ನ ಸುತ್ತುವಾಗ ಗ್ಯಾಪ್ನ ಬಿಡಬಾರ್ದು, ಪಕ್ಕನೇ ಸುತ್ತುತ್ತಾ ಹೋಗಬೇಕು. ನೋಡಿ, ನಾನಿಲ್ಲಿ ಅರ್ಧದವರೆಗೂ ಒಂದು ಎಳೆ ಸುತ್ತಿ ಮತ್ತೆ ನಾನು 2ನೇ ಲೇಯರ್ ಸುತ್ತುತ್ತಾ ಬಂದಿದ್ದೀನಿ. 2ನೇ ಲೇಯರ್ ಸುತ್ತುವಾಗ ಮತ್ತೆ ನಾವು ಗ್ಲೂನ ಹಾಕಿ ಮತ್ತೆ ಮೇಲೆ ಸುತ್ತಬೇಕು. ನೋಡಿ, ನಾನಿಲ್ಲಿ ಅರ್ಧದವರೆಗೂ ಸುತ್ತಿದ್ದೀನಿ. ಈಗ ಇನ್ನು ಉಳಿದಿರೋ ಅರ್ಧನ ಸೇಮ್ ಅದೇ ಥರ ಗ್ಲೂನ ಹಾಕಿ ಪಕ್ಕದಲ್ಲೇ ಥ್ರೆಡ್ನ ಸುತ್ತುತ್ತಾ ಬಂದಿದ್ದೀನಿ. ನೀವು ಆರಾಮಾಗಿ ಹೀಗೆ ನೀಡಲ್ನ ಒಂದು ಕೈಯಲ್ಲಿ ಇಟ್ಕೊಂಡು ಇನ್ನೊಂದು ಕೈಯಲ್ಲಿ ಥ್ರೆಡ್ನ ಸುತ್ತುತ್ತಾ ಬರ್ಬೋದು. ನೀವು ಕೂಡ ನೀಡಲ್ನ ಈ ಥರ ಒಂದು ಸಲ ಮಾಡಿ ಇಟ್ಕೊಂಡ್ರೆ ಸಾಕು, ಅದನ್ನ ತುಂಬ ದಿನ ಯೂಸ್ ಮಾಡ್ಬೋದು. ಸೇಮ್ ಹಾಗೇನೆ ನಾನು 2ನೇ ಲೇಯರ್ನ ಕೂಡ ಮತ್ತೆ ಗಮ್ ಹಾಕ್ತಾ ಸುತ್ತುತ್ತಾ ಬಂದಿದ್ದೀನಿ. ಇದು ತುಂಬಾ ಈಸಿ. ಜಸ್ಟ್ ನೀವು ಥ್ರೆಡ್ನ ಒಂದು ಸಮವಾಗಿ ಇಟ್ಕೊಂಡು ಎಲ್ಲೂ ಕೂಡ ಏರುಪೇರಾಗ್ದಂಗೆ ಸುತ್ತುತ್ತಾ ಬರಬೇಕು. ನಾನಿಲ್ಲಿ 3 ಲೇಯರ್ ಸುತ್ಕೊಂಡಿದ್ದೀನಿ. ಮತ್ತು ನೀವೀಗೆ ಥ್ರೆಡ್ನ ಸುತ್ತುವಾಗ ಎಲ್ಲ ಥ್ರೆಡ್ ಕೂಡ ಒಂದು ಸಮವಾಗಿ ಬರಬೇಕು. ಯಾವ ಥ್ರೆಡ್ ಕೂಡ ಮಧ್ಯದಲ್ಲಿ ಗಂಟಾಗಬಾರ್ದು. ಆ ಥರ ಗಂಟಾದರೆ ನಾವು ಸುತ್ತುತ್ತಾ ಇರೋ ಎಳೆ ಏರುಪೇರಾಗುತ್ತೆ. ಆಗ ನಾವು ನೀಡಲ್ನ ಇಟ್ಕೊಂಡಾಗ ಬೆರಳುಗಳು ನೋವಾಗುತ್ತೆ. ಸೊ ನಾವು ಒಂದೇ ಸಮವಾಗಿ ಎಲ್ಲ ದಾರನೂ ಸುತ್ತುತ್ತಾ ಬರಬೇಕು. ನೋಡಿ, ಸುತ್ತಿ ಆದಮೇಲೆ ಈ ಥರ ಗಂಟು ಹಾಕೋತಾ ಇದ್ದೀನಿ. ನಾವು ಹೂವು ಕಟ್ತೀವಲ್ಲ ಆ ಥರ ನಾನೊಂದು 3-4 ಗಂಟುಗಳನ್ನ ಹಾಕೊಳ್ತಾ ಮತ್ತೆ ಗಮ್ ಹಾಕಿ ಸೆಕ್ಯೂರ್ ಮಾಡ್ತಾ ಇದ್ದೀನಿ. ಯಾಕೆಂದರೆ ಇದು ಎಂಡನ್ನ ನಾವು ಟೈಟಾಗಿ ಇಟ್ಕೋಬೇಕು, ಆಗ ಥ್ರೆಡ್ಡು ಬಿಚ್ಕೊಳ್ಳಲ್ಲ. ನೋಡಿ, ಈ ಥರ ನಾನು ಗ್ಲೂ ಹಾಕ್ತಾ ಗಂಟು ಹಾಕಿ ಕೊನೆಯಲ್ಲಿ ಒಂದು ಸಮವಾಗಿ ಸುತ್ತಿ ಎಂಡಿಗೆ ಎಷ್ಟು ದಾರ ಬೇಕೋ ಅಷ್ಟು ದಾರನ ಬಿಟ್ಕೊಂಡು ನಾನು ಕಟ್ ಮಾಡ್ಕೋತಾ ಇದ್ದೀನಿ. ಹೀಗೆ ಕಟ್ ಮಾಡಿಕೊಂಡು ಲಾಸ್ಟಲ್ಲಿ ಸ್ವಲ್ಪ ಜಾಸ್ತಿ ಗಮ್ ಹಾಕಿ ಸೆಕ್ಯೂರ್ ಮಾಡ್ತಾ ಇದ್ದೀನಿ. ನೋಡಿ, ಫುಲ್ಲು ಆಗಿದೆ. ನೆಕ್ಸ್ಟು ನೀವು ಫುಲ್ಲು ಗಟ್ಟಿಯಾಗಿ ತುಂಬ ದಿನ ಬಾಳಿಕೆ ಬರಬೇಕು ಅಂದರೆ ಲಾಸ್ಟಲ್ಲಿ ಈ ಥರ ಇನ್ನೂ ಸ್ವಲ್ಪ ಫ್ಯಾಬ್ರಿಕ್ ಗ್ಲೂನ ಹಾಕಿ ಫುಲ್ಲು ಕಂಪ್ಲೀಟಾಗಿ ಡ್ರೈ ಆಗೋಕ್ಕೆ ಬಿಡಿ. ನಾನು ಇಲ್ಲಿ ಡ್ರೈ ಆಗೋಕ್ಕೆ ಬಿಟ್ಟು ಮತ್ತೆ ತೋರಿಸ್ತೀನಿ. ನೋಡಿ, ಇದು ಫುಲ್ಲು ಡ್ರೈ ಆಗಿದೆ. ನೋಡಿ, ಡ್ರೈ ಆದಮೇಲೆ ಈ ಥರ ಕಾಣುತ್ತೆ. ನೀವು ಒಂದು ಸಲ ಮಾಡಿಟ್ಕೊಂಡ್ರೆ ಸಾಕು, ಇದು ತುಂಬ ದಿನ ಬರುತ್ತೆ. ನಾನು ಲಾಸ್ಟ್ ಟೈಮ್ ಈ ಥರ ಮಾಡಿಟ್ಕೊಂಡಿದ್ದ ನೀಡಲ್ಲು ಸುಮಾರು 1.5 ಇಂದ 2 ವರ್ಷ ಯೂಸ್ ಆಗಿದೆ. ಆ ನೀಡಲ್ಲು ಮುರಿದೋದ್ರೂ ಸಹ ಸುತ್ತಿರೋ ಥ್ರೆಡ್ ಮಾತ್ರ ಹಾಗೇ ಗಟ್ಟಿಯಾಗೇ ಇತ್ತು. ನೆಕ್ಸ್ಟ್ ನೋಡಿ, ನಾನು 2ನೇ ಥ್ರೆಡ್ ಸುತ್ತ ತೋರಿಸ್ತಾ ಇದ್ದೀನಿ. ಆದರೆ ನಾನಿಲ್ಲಿ ತಗೊಂಡಿರೋ ಥ್ರೆಡ್ಡು ಡೋರಿ ಥ್ರೆಡ್ಡು. ಅಂದರೆ ಆರಿ ವರ್ಕ್ ಮಾಡುವಾಗ ಒಂದು ಥ್ರೆಡ್ ಯೂಸ್ ಮಾಡ್ತೀವಲ್ಲ ಫಿಲ್ಲಿಂಗ್ ಮಾಡುವಾಗ ಬೇಸಿಗೆ ಯೂಸ್ ಮಾಡೋ ಥ್ರೆಡ್ಡು ಇದು. ಇದನ್ನ ಡೋರಿ ಥ್ರೆಡ್ಡು ಅಂತಾರೆ. ಇದನ್ನು ತಗೊಂಡ್ರೆ ತುಂಬಾ ಈಸಿ. ಕಾಟನ್ ಥ್ರೆಡ್ ಆದರೆ ನೀವು 4ರಿಂದ 5 ಎಳೆ ಇಲ್ಲ ಇನ್ನೂ ಜಾಸ್ತಿ ಎಳೆ ತಗೊಂಡು ಸುತ್ತುವಾಗ ಗಂಟಾಗೋ ಪ್ರಾಬ್ಲಮ್ ಇರುತ್ತೆ. ಬಟ್ ಇದು ಆಗಲ್ಲ. ಜಸ್ಟ್ ಒಂದೇ ಎಳೆನ ನೀವು ಸೇಮ್ ಹಾಗೇನೆ ನೀಡಲ್ಲಿಗೆ ಫ್ಯಾಬ್ರಿಕ್ ಗ್ಲೂನ ಹಾಕ್ತಾ ಪಕ್ಕ ಸುತ್ತಾ ಹೋಗ್ತಾ ಇರೋದು ಅಷ್ಟೇ. ಇದು ಒಂದೇ ಎಳೆ ದಪ್ಪ ಇರೋದ್ರಿಂದ ಸುತ್ತೋದು ಈಸಿ ಆಗುತ್ತೆ. ಜಸ್ಟ್ ಗ್ಲೂನ ಹಾಕಿ ಸುತ್ತಾ ಹೋಗೋದು ಅಷ್ಟೇ. ನೋಡಿ, ಬರೀ ಒಂದೇ ಸುತ್ತಿಗೆ ಎಷ್ಟು ದಪ್ಪ ಕಾಣಿಸ್ತಾ ಇದೆ. ನೀವು ಬೇಕಿದ್ರೆ 2 ಎಳೆ ಸುತ್ತಬೋದು. ನಾನಿಲ್ಲಿ 1 ಎಳೆ ಮಾತ್ರ ಸುತ್ಕೋತಾ ಇದ್ದೀನಿ. ಯಾಕಂದರೆ 2 ಎಳೆ ಸುತ್ತಿದಾಗ ನೀಡಲು ಫುಲ್ಲು ದಪ್ಪ ಆಗುತ್ತೆ.
ನನಗೆ ಅದು ನೀಡಲ್ನ ಇಟ್ಕೊಳ್ಳೋಕ್ಕೆ ಆಗ ಕಂಫರ್ಟೇಬಲ್ ಅಂತ ಅನ್ಸೋದಿಲ್ಲ. ಹಾಗಾಗಿ ನಾನು ಒಂದೆಳೆ ಮಾತ್ರ ಸುತ್ಕೋತಾ ಇದ್ದೀನಿ. ನೀವು ಬೇಕಿದ್ರೆ 2 ಎಳೆ ಸುತ್ಕೊಳ್ಳಿ. ಜಸ್ಟ್ ನಾನು ಮೊದಲನೇ ಸಲ ತೋರಿಸಿದ್ನಲ್ಲ ಅದೇ ಥರ ಗ್ಲೂನ ಹಾಕೋದು, ಸುತ್ತೋದು, ಮತ್ತೆ ಮೊದಲನೇ ಎಳೆಗೆ ಗ್ಲೂ ಹಾಕೋದು, 2ನೇ ಎಳೆನ ಸುತ್ತೋದು. ಬಟ್ ಲಾಸ್ಟಲ್ಲಿ ನೀವು ಸ್ವಲ್ಪ ಜಾಸ್ತಿ ಗ್ಲೂನ ಹಾಕಿ ಸೆಕ್ಯೂರ್ ಮಾಡ್ಕೊಳ್ಳಿ. ಯಾಕೆಂದರೆ ಒಂದು ಸಲ ತುದಿ ಬಿಚ್ಕೋತು ಅಂದರೆ ನೆಕ್ಸ್ಟು ಅದು ನಿಧಾನವಾಗಿ ಥ್ರೆಡ್ ಲೂಸ್ ಆಗಿ ಬಿಚ್ಕೊಬಿಡುತ್ತೆ. ನೋಡಿ, ಇಲ್ಲಿ ನಾನು ಲಾಸ್ಟ್ ಎಂಡಲ್ಲಿ ಸ್ವಲ್ಪ ಜಾಸ್ತಿ ಗ್ಲೂನ ಹಾಕ್ಕೊಂಡು ಎಂಡಿಗೆ ಸುತ್ತಕ್ಕೆ ಎಷ್ಟು ಥ್ರೆಡ್ ಬೇಕೋ ಅಷ್ಟು ಥ್ರೆಡ್ನ ಬಿಟ್ಟು ಕಟ್ ಮಾಡಿಕೊಂಡು ಅದನ್ನು ಗಂಟು ಹಾಕೋತಾ ಇದ್ದೀನಿ. ಗಂಟು ಹಾಕಿ ಮತ್ತೆ ಗ್ಲೂನ ಹಾಕಿ ಸುತ್ತುತ್ತೀನಿ. ಹೀಗೆ ಮಾಡೋದ್ರಿಂದ ಥ್ರೆಡ್ಡು ಬಿಚ್ಕೊಳ್ಳೋದಿಲ್ಲ. ಲಾಸ್ಟಲ್ಲಿ ಬೇಕಿದ್ರೆ ನೀವು ಜಾಸ್ತಿ ಫ್ಯಾಬ್ರಿಕ್ ಗ್ಲೂನ ಹಾಕಿ ಸೆಕ್ಯೂರ್ ಮಾಡ್ಕೋಬೋದು. ಮೊದಲನೇ ನೀಡಲ್ನ ಮಾಡಿದ್ವಲ್ಲ ಆ ರೀತಿ. ನೋಡಿ, ಕೊನೆಯದಾಗಿ ಎಲ್ಲದಕ್ಕಿಂತ ಈಸಿ ಆಗಿರೋದನ್ನ ತೋರಿಸ್ತಿದ್ದೀನಿ. ಒಂದು ಖಾಲಿ ಪೆನ್ನ ತಗೊಂಡು ಅದೇ ಪೆನ್ನಿಂದ ರೀಫಿಲ್ಲಿಗೆ ನೀಡಲ್ನ ಚುಚ್ಕೋಬೇಕು. ಚುಚ್ಚಿ ಪೆನ್ನೊಳಗೆ ಹಾಕ್ಕೋಬೇಕು. ಹಾಕ್ಕೊಂಡು ನಮಗೆ ಎಷ್ಟು ಹೈಟಿಗೆ ಬೇಕು ಅಂತ ನೋಡಿಕೊಂಡು ಕಟ್ ಮಾಡ್ಕೋಬೇಕು. ಕಟ್ ಮಾಡಿ ಕ್ಯಾಪ್ನ ಹಾಕಿದ್ರೆ ಅಷ್ಟೇ, ಮುಗೀತು. ನಾವು ಯಾಕೆ ಆರಿ ವರ್ಕ್ನ ಮಾಡೋಕ್ಕಿಂತ ಮುಂಚೆ ನೀಡಲ್ನ ಈ ಥರ ಸೆಕ್ಯೂರ್ ಮಾಡ್ಕೋಬೇಕು ಅಂದರೆ, ನೀಡಲು ತುಂಬ ಸಣ್ಣ ಇರುತ್ತೆ. ಅದನ್ನು ಇಟ್ಕೊಂಡು ಟರ್ನ್ ಮಾಡೋದೆಲ್ಲ ಸ್ವಲ್ಪ ಕಷ್ಟ ಅನಿಸುತ್ತೆ. ಅದರಿಂದ ಕೈ ನೋವು ಕೂಡ ಬರುತ್ತೆ. ಸೊ ನಾವು ಈ ಥರ ಸ್ವಲ್ಪ ದಪ್ಪದಾಗಿ ನೀಡಲ್ನ ಮಾಡಿಕೊಂಡ್ರೆ ಒಂದು ಗ್ರಿಪ್ ಕೂಡ ಸಿಗುತ್ತೆ. ಅದರಿಂದ ನಾವು ನೀಡಲ್ನ ಇಟ್ಕೊಂಡು ಟರ್ನ್ ಮಾಡೋದಾಗಲಿ ವರ್ಕ್ ಮಾಡೋದಾಗಲಿ ತುಂಬ ಈಸಿ ಆಗುತ್ತೆ. ಕೈ ನೋವು ಕೂಡ ಬೇಗ ಬರೋದಿಲ್ಲ. ಈ 3 ವಿಧಾನದಲ್ಲಿ ನನಗೆ ಯಾವುದು ಬೆಸ್ಟ್ ಅಂತ ಅನಿಸಿದ್ರೆ ಅದು ಮೊದಲನೇದು. ಯಾಕೆಂದರೆ ನಾನು ಯೂಸ್ ಮಾಡಿದ್ರಲ್ಲಿ ಅದು ನನಗೆ ತುಂಬಾ ಕಂಫರ್ಟೇಬಲ್ ಆಗಿತ್ತು ಮತ್ತು ತುಂಬ ದಿನ ಬಾಳಿಕೆನೂ ಬಂದಿತ್ತು. ನನಗೆ ಈ ಥರ ಪೆನ್ ಹಾಕ್ಕೊಂಡು ಮಾಡೋದ್ರಿಂದ ಕೈ ನೋವು ಕೂಡ ಬರ್ತಿತ್ತು. ಸೊ ಹಾಗೆ ನಾನು ನನ್ನೆಲ್ಲ ನೀಡಲ್ಗೆ ಥ್ರೆಡ್ನ ಸುತ್ಕೊಂಡಿದ್ದೀನಿ. ನೀವು ನಿಮಗೆ ಯಾವುದು ಕಂಫರ್ಟೇಬಲ್ ಅನಿಸುತ್ತೋ ಅದನ್ನು ಯೂಸ್ ಮಾಡಿ. ನೋಡಿದ್ರಲ್ಲ, ಇದಿಷ್ಟು ಇವತ್ತಿನ ವಿಡಿಯೋ ಆಗಿತ್ತು. ಇದೇ ಥರದ ಬೇಸಿಕ್ ಆರಿ ಟ್ಯುಟೋರಿಯಲ್ನ ಮಿಸ್ ಮಾಡ್ಕೋಬಾರ್ದು ಅಂದರೆ ನಮ್ಮ ಚಾನಲ್ನ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡೋದನ್ನ ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.